ಜಾಕ್ಗೆ ಎಚ್ಚರ ಆದಾಗ ಇವನನ್ನ ಕಟ್ಟಾಕಿರ್ತಾರೆ. ಹಾಗೆ ಯಾರೋ ಇವನ ಮುಂದೆನೆ ಕುಂತ್ಕೊಂಡು ಮಾತಾಡ್ತಿರ್ತಾರೆ. ಯಾರು ಅಂತ ನೋಡಿದ್ರೆ ಅದೊಬ್ಬ ಮನುಷ್ಯ. ಇವನ ಹೆಸರು ಮ್ಯಾಲ್ಕಮ್ ಅಂತ. ಇವನು ಜಾಕ್ ನ ಕೇಳ್ತಾನೆ, ಜಾಕ್ ನೀನ್ ಯಾವತ್ತಾದ್ರೂ ಸ್ಕ್ಯಾವೆಂಜರ್ಸ್ ಗಳನ್ನ ನೋಡಿದ್ಯಾ ಅಥವಾ ರೇಡಿಯೇಷನ್ ಇರುವಂತ ಜಾಕೆ ಯಾವತ್ತಾದ್ರೂ ಹೋಗಿದ್ಯಾ ಅಂತ ಹೇಳಿ ಲೈಟ್ ಅನ್ನ ಆನ್ ಮಾಡ್ತಾರೆ. ಆಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಯಾವುದೇ ತರದ ಸ್ಕ್ಯಾವೆಂಜರ್ಸ್ ಗಳು ಇಲ್ಲ, ಇರೋರೆಲ್ಲ ಬರೀ ಮನುಷ್ಯರೇ ಅಂತ. ಇಲ್ಲೆಲ್ಲ ಏನ್ ನಡೀತಿದೆ ಅಂತ ಜಾಕ್ಗಂತೂ ಅರ್ಥನೇ ಆಗ್ತಿರೋದಿಲ್ಲ. ಇವರೆಲ್ಲ ಮನುಷ್ಯರು ಅಂತ ಅಂದ್ಮೇಲೆ ಸ್ಕ್ಯಾವೆಂಜರ್ಸ್ ಗಳು ಎಲ್ಲಿ ಅಂತ. ಮ್ಯಾಲ್ಕಮ್ ಮತ್ತೊಂದ್ಸಲ ಇವನನ್ನ ಕೇಳ್ತಾನೆ, ನೀನೇ ಒಂದ್ಸಲ ಯೋಚನೆ ಮಾಡು, ಆ ಡ್ರೋನ್ಸ್ ಗಳು ಯಾಕೆ ಸ್ಲೀಪಿಂಗ್ ಪಾಟ್ಸ್ ನಲ್ಲಿ ಇದ್ದಂತ ಮನುಷ್ಯರನ್ನ ಸಾಯಿಸ್ತು ಅಂತ. ಆದ್ರೆ ಇದಕ್ಕೆ ಜಾಕ್ ಹತ್ರನೂ ಕೂಡ ಯಾವುದೇ ತರದ ಉತ್ತರ ಇರೋದಿಲ್ಲ. ಈ ಕಡೆ ಸ್ಯಾಲಿ ಕಳ್ಸಿರುವಂತ ಡ್ರೋನ್ ಜಾಕ್ ನ ಹುಡ್ಕೋದಕ್ಕೆ ಶುರು ಮಾಡಿರುತ್ತೆ. ಇಲ್ಲಿ ಮ್ಯಾಲ್ಕಮ್ ಹಾಗೆ ಅವನ ಜನರು ಒಂದು ಡ್ರೋನ್ ನ ಕೂಡ ಕದ್ದಿರ್ತಾರೆ. ಈ ಡ್ರೋನ್ ನ ನೀನು ಪ್ರೋಗ್ರಾಮ್ ಮಾಡಿ ಟೆಡ್ ಹತ್ರ ಹೋಗೋ ರೀತಿ ಮಾಡು, ನಾವು ಇದ್ರ ಒಳಗಡೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಇಟ್ಟಿರ್ತೀವಿ, ಆಗ ಟೆಡ್ ನಾಶ ಆಗುತ್ತೆ ಅಂತ. ಆದ್ರೆ ಜಾಕ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅಲ್ಲೂ ಕೂಡ ಮನುಷ್ಯರು ಇದ್ದಾರೆ ಅಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಸ್ಯಾಲಿ ಕಳ್ಸಿದ್ದಂತ ಡ್ರೋನ್ ಇವ್ರಿರೋಂತ ಜಾಗನ ಡಿಟೆಕ್ಟ್ ಮಾಡಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಮ್ಯಾಲ್ಕಮ್ ನ ಜನರು ಹೇಗೋ ಮಾಡಿ ಅದನ್ನ ಬ್ಲಾಸ್ಟ್ ಆಗೋ ರೀತಿ ಮಾಡ್ಬಿಡ್ತಾರೆ. ಜಾಕ್ಗೆ ಬರೀ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ ಅವನ ಸ್ಕೂಟರ್ ಅನ್ನ ವಾಪಸ್ ಕೊಟ್ಟು ಮ್ಯಾಲ್ಕಮ್ ಹೇಳ್ತಾನೆ, ನಾನು ರೇಡಿಯೇಷನ್ ಇರುವಂತ ಜಾಗಕ್ಕೆ ಹೋಗಿ ಬಂದಿದ್ದೀನಿ, ನಿನ್ಗೆ ಎಲ್ಲಾ ಸತ್ಯನೂ ಗೊತ್ತಾಗ್ಬೇಕು ಅಂತಂದ್ರೆ ನೀನು ಕೂಡ ರೇಡಿಯೇಷನ್ ಇರುವಂತ ಜಾಗಕ್ಕೆ ಹೋಗಿ ನೋಡು ಅಂತ. ಸರಿ ಅಂತ ಹೇಳಿ ಇವನು ಕೂಡ ಜೂಲಿಯಾನ ಕರ್ಕೊಂಡು ಆ ರೇಡಿಯೇಷನ್ ಇರುವಂತ ಜಾಗಕ್ಕೆ ಹೋಗ್ತಿರ್ತಾನೆ. ಆದ್ರೆ ಅದಕ್ಕಿಂತ ಮುಂಚೆ ಜೂಲಿಯಾನ ಒಂದು ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಯಾಕೆಂತಂದ್ರೆ ಇವನು ಜೂಲಿಯಾನ ಮೀಟ್ ಮಾಡುವಂತ ವಿಷನ್ ಗಳೆಲ್ಲ ಬರ್ತಿದ್ವಲ್ಲ, ಆ ವಿಷನ್ ಅಲ್ಲಿ ಈ ಜಾಗ ಕೂಡ ಇರುತ್ತೆ. ಇಷ್ಟೊತ್ತಿಗೆ ವಿಕ್ಟೋರಿಯಾಗೂ ಕೂಡ ಗೊತ್ತಾಗಿರುತ್ತೆ ಜಾಕ್ ಇನ್ನು ಬದುಕಿದ್ದಾನೆ ಅಂತ. ಅದಕ್ಕೆ ಅವನ ಹತ್ರ ಫ್ಲೈಯಿಂಗ್ ಆಬ್ಜೆಕ್ಟ್ ಅನ್ನ ಕಳಿಸ್ತಾಳೆ. ಈ ಕಡೆ ಜಾಕ್ ಜೂಲಿಯಾನ ಕೇಳ್ತಾನೆ, ಆ ಕ್ರಾಶ್ ಆಗಿದ್ದಂತ ಆಬ್ಜೆಕ್ಟ್ ಅಲ್ಲಿ ನೀನು ಏನ್ ಮಾಡ್ತಿದ್ದೆ, ನೀನು ಎಷ್ಟೊಂದ್ಸಲ ನನ್ನ ಕನ್ಸಲೆಲ್ಲ ಬಂದಿದ್ಯಾ, ಯಾರ್ ನೀನು ಅಂತ. ಅದಕ್ಕೆ ಇವಳು ಹೇಳೋದಕ್ಕೆ ಶುರು ಮಾಡ್ತಾಳೆ, ಕ್ರಾಶ್ ಆಗಿದ್ದು ಅದೊಂದು ಸ್ಪೇಸ್ ಶಿಪ್, ರಿಸರ್ಚ್ ಗೆ ಅಂತ ನಾವೆಲ್ಲರೂ ಟೈಟನ್ ಗ್ರಹಕ್ಕೆ ಹೋಗ್ತಿದ್ವಿ. ಆದ್ರೆ ಹೋಗ್ತಿರ್ಬೇಕಾದ್ರೆ ಭೂಮಿಯಿಂದ ಸ್ವಲ್ಪ ದೂರದಲ್ಲೇ ಒಂದು ಏಲಿಯನ್ ಶಿಪ್ ನಮ್ಗೆ ಕಾಣಿಸ್ತು. ಆ ಏಲಿಯನ್ ಶಿಪ್ ಬೇರೆ ಯಾವ್ದು ಅಲ್ಲ, ಅದು ಟೆಡ್. ನಾವೆಲ್ಲರೂ ಸ್ಲೀಪಿಂಗ್ ಚೇಂಬರ್ ಅಲ್ಲಿ ಮಲಗಿದ್ವಿ. ಆದ್ರೆ ನಿನ್ಗೆ ಹಾಗೆ ವಿಕ್ಟೋರಿಯಾಗೆ ನಮ್ಗಿಂತ ಮೊದ್ಲೇ ಎಚ್ಚರ ಆಗಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಆ ಏಲಿಯನ್ಸ್ ಗಳು ನಿಮ್ಮಿಬ್ರನ್ನ ಹಿಡಿದು ನಿಮ್ಮ ಬ್ರೈನ್ ಅಲ್ಲಿ ಇದ್ದಂತ ಎಲ್ಲಾ ಮೆಮೊರಿನ ಎರೇಸ್ ಮಾಡಿದ್ದಾರೆ ಅಂತ. ಈಗ ನಮ್ಗೆ ಇಲ್ಲೊಂದು ದೊಡ್ಡ ಸಸ್ಪೆನ್ಸ್ ರಿವೀಲ್ ಆಗುತ್ತೆ. ಜೂಲಿಯಾ ಹಾಗೆ ಅವಳ ಟೀಮ್ ನವರು ಟೆಡ್ ಹತ್ರ ಹೋಗ್ತಿರ್ಬೇಕಾದ್ರೆ ಅವರ ಟೀಮ್ ನಲ್ಲಿ ಜಾಕ್ ಹಾಗೆ ವಿಕ್ಟೋರಿಯಾನು ಕೂಡ ಇದ್ರು. ಇದನ್ನ ಕೇಳಿ ಜಾಕ್ ಅಂತೂ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗೋಗುತ್ತೆ. ಅದಕ್ಕೆ ನೀನು ಯಾರು ಅಂತ ಜೋರಾಗಿ ಕೇಳಿದಾಗ ಅವಳು ಹೇಳ್ತಾಳೆ, ನಾನು ನಿನ್ನ ವೈಫ್ ಅಂತ. ಇದನ್ನ ಕೇಳಿ ಇವನ್ಗಂತೂ ನಂಬೋದಕ್ಕೆ ಆಗೋದಿಲ್ಲ. ನಂತರ ಜೂಲಿಯಾ ಅವನಿಗೊಂದು ರಿಂಗ್ ಅನ್ನ ತೋರಿಸ್ತಾಳೆ. ಈ ರಿಂಗ್ ಅನ್ನ ಜೂಲಿಯಾಗೆ ಜಾಕೆ ಕೊಟ್ಟಿರ್ತಾನೆ. ಆ ರಿಂಗ್ ಅನ್ನ ನೋಡ್ತಿದ್ದಂಗೆನೆ ಎರೇಸ್ ಆಗಿದ್ದಂತ ಎಲ್ಲಾ ಮೆಮೊರೀಸ್ ಗಳು ಇವನಿಗೆ ಮತ್ತೊಂದ್ಸಲ ನೆನಪಿಗೆ ಬಂದ್ಬಿಡ್ತವೆ. ಆಗ ಇವನಿಗೂ ಕೂಡ ಗೊತ್ತಾಗುತ್ತೆ ಜೂಲಿಯಾ ನಿಜವಾಗ್ಲೂ ಇವನ ಹೆಂಡತಿನೇ ಅಂತ. ಇದರಿಂದ ಅವಳನ್ನ ತಪ್ಕೊಂಡಿರ್ಬೇಕಾದ್ರೆ ಅದೇ ಸಮಯಕ್ಕೆ ವಿಕ್ಟೋರಿಯಾ ಕಳಿಸಿದಂತ ಫ್ಲೈಯಿಂಗ್ ಆಬ್ಜೆಕ್ಟ್ ಅಲ್ಲಿಗೆ ಬರುತ್ತೆ. ಆದ್ರ ಕ್ಯಾಮ್ರಾದಿಂದ ಅವರಿಬ್ರು ತಪ್ಕೊಂಡಿರೋದನ್ನ ನೋಡಿ ಇವಳು ಅನ್ಕೋತಾಳೆ, ಜಾಕ್ ನನಗೆ ಮೋಸ ಮಾಡ್ತಿದ್ದಾನೆ ಅಂತ. ಈಗ ಜಾಕ್ಗೆ ಎಲ್ಲಾ ವಿಷಯನೂ ಗೊತ್ತಾಗಿರೋದ್ರಿಂದ ಜೂಲಿಯಾನ ಕರ್ಕೊಂಡು ವಿಕ್ಟೋರಿಯಾ ಹತ್ರ ಬರ್ತಾನೆ. ಅವಳಿಗೂ ಕೂಡ ಎಲ್ಲಾ ವಿಷಯನೂ ಹೇಳಿ ಅರ್ಥ ಮಾಡ್ಸೋದಕ್ಕೆ ಅಂತ. ಆದ್ರೆ ವಿಕ್ಟೋರಿಯಾ ಮಾತ್ರ ಅವನ ಯಾವುದೇ ಮಾತನ್ನ ಕೇಳೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಇದೇ ಕೋಪದಲ್ಲಿ ಇವಳು ಸ್ಯಾಲಿನ ಕಾಂಟ್ಯಾಕ್ಟ್ ಮಾಡಿ ಹೇಳ್ಬಿಡ್ತಾಳೆ, ಪ್ಲೇನ್ ಕ್ರಾಶ್ ಆದಾಗ ಜಾಕ್ಗೆ ಜೂಲಿಯಾ ಅನ್ನೋ ಒಬ್ಳು ಹುಡುಗಿ ಸಿಕ್ಕಿದಾಳೆ, ಅವಳಿಂದ ಜಾಕ್ ಈಗ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ. ಆಗ ಸ್ಯಾಲಿ ಆ ಕಡೆಯಿಂದ ಕೇಳ್ತಾಳೆ, ಇನ್ಮೇಲೆ ನೀನು ಹಾಗೆ ಜಾಕ್ ಒಂದು ಟೀಮ್ ಆಗಿ ಇರೋಕ್ ಆಗುತ್ತೋ ಇಲ್ವೋ ಅಂತ. ಅದಕ್ಕೆ ವಿಕ್ಟೋರಿಯಾ ಇರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾಳೆ. ಆಗ ಅದೇ ಜಾಗದಲ್ಲಿದ್ದಂತ ಒಂದು ಡ್ರೋನ್ ಆಕ್ಟಿವೇಟ್ ಆಗೋದಕ್ಕೆ ಶುರು ಆಗುತ್ತೆ. ಜಾಕ್ ಅವಳಿಗೆ ಅರ್ಥ ಮಾಡಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಏನೇ ಮಾಡಿದ್ರು ವಿಕ್ಟೋರಿಯಾ ಅವನ ಮಾತನ್ನ ಕೇಳೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಆ ಡ್ರೋನ್ ಬಂದು ವಿಕ್ಟೋರಿಯಾನ ಸಾಯಿಸ್ಬಿಡುತ್ತೆ. ಅದು ಜಾಕ್ ನು ಕೂಡ ಸಾಯಿಸೋದಕ್ಕೆ ಮುಂದೆ ಬರ್ತಿರ್ಬೇಕಾದ್ರೇನೆ ಜೂಲಿಯಾ ಅದಕ್ಕೆ ಶೂಟ್ ಮಾಡಿ ಜಾಕ್ ನ ಕಾಪಾಡ್ತಾಳೆ. ನಂತರ ಇವನು ಸ್ಯಾಲಿನ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾನೆ, ಯಾಕೆ ನೀನು ವಿಕ್ಟೋರಿಯಾನ ಸಾಯಿಸ್ತೆ ಅಂತ. ಆಗ ಅವಳು ಹೇಳ್ತಾಳೆ, ಡ್ರೋನ್ ಇಂದ ಒಂದೊಂದ್ಸಲ ತಪ್ಪಾಗೋಗುತ್ತೆ, ಅದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ, ಅದನ್ನೆಲ್ಲ ಬಿಡು, ನಾವೀಗ ನಿನ್ಗೊಂದು ಹೊಸ ಮಿಷನ್ ಅನ್ನ ಕೊಡ್ತಿದೀವಿ, ನಿನ್ಗೆ ಸಿಕ್ಕಿರೋಂತ ಜೂಲಿಯಾನ ಕರ್ಕೊಂಡ್ ಬಂದು ಟೆಡ್ ಗೆ ಬಿಡು, ನಂತರ ನಾವು ನಿಮ್ಗೆ ಎಲ್ಲಾ ವಿಷಯನೂ ಅರ್ಥ ಮಾಡಿಸ್ತೀವಿ ಅಂತ. ಆದ್ರೆ ಜಾಕ್ ಮಾತ್ರ ಜೂಲಿನ ಕರ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಸ್ಯಾಲಿ ಕಳಿಸಿರುವಂತ ಡ್ರೋನ್ಸ್ ಗಳು ಕೂಡ ಇವರನ್ನ ಫಾಲೋ ಮಾಡ್ಕೊಂಡೇ ಬರ್ತಿರ್ತವೆ ಇವರನ್ನ ಸಾಯಿಸೋದಕ್ಕೆ ಅಂತ. ಆದ್ರಿಂದ ಇವರು ಒಂದು ಜಾಗದಲ್ಲಿ ಬಚ್ಚಿಟ್ಕೋಬಿಡ್ತಾರೆ. ಡ್ರೋನ್ಸ್ ಗಳು ಮುಂದೆ ಹೋಗ್ತಿದ್ದಂಗೆನೆ ಜಾಕ್ ಅವುಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಡ್ರೋನ್ಸ್ ಗಳು ಹಾಗೆ ಜಾಕ್ ನ ಮಧ್ಯೆ ಒಂದು ದೊಡ್ಡ ಫೈಟೇ ಶುರು ಆಗೋಗುತ್ತೆ. ಫೈಟ್ ಮಾಡ್ತಾ ಮಾಡ್ತಾ ಜಾಕ್ 2 ಡ್ರೋನ್ಸ್ ಗಳನ್ನ ನಾಶ ಮಾಡ್ಬಿಡ್ತಾನೆ. ಮುಂದೆನೆ ರೇಡಿಯೇಷನ್ ಇರುವಂತ ಜಾಗನು ಕೂಡ ಇರುತ್ತೆ. ಅಲ್ಲಿಗೆ ಇವರಿಬ್ರು ಹೋಗ್ಬಾರ್ದು ಅಂತ ಅನ್ಕೊಳ್ತಿರ್ಬೇಕಾದ್ರೇನೆ ಕೊನೆದಾಗಿ ಉಳ್ಕೊಂಡಿರುವಂತ ಡ್ರೋನ್ ಬಂದು ಇವರಿಗೆ ಕ್ರಾಶ್ ಆಗ್ಬಿಡುತ್ತೆ. ಇದರಿಂದ ಇವರು ರೇಡಿಯೇಷನ್ ಇರುವಂತ ಜಾಗಕ್ಕೆ ಎಂಟರ್ ಆಗ್ಬಿಡ್ತಾರೆ. ಡ್ರೋನ್ ಮತ್ತೆ ಬರ್ತಿರೋದ್ರಿಂದ ಅದಕ್ಕೆ ಶೂಟ್ ಮಾಡಿ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಹಾಗೆ ಇವರು ಕೂಡ ಸೇಫ್ ಆಗಿ ಲ್ಯಾಂಡ್ ಆಗ್ತಾರೆ. ಇವನು ಹೊರಗಡೆ ಬಂದಾಗ ಗೊತ್ತಾಗುತ್ತೆ ಈ ಜಾಗದಲ್ಲಿ
ಯಾವುದೇ ತರದ ರೇಡಿಯೇಷನ್ಸ್ ಗಳು ಇಲ್ಲ ಅಂತ. ಅದೇ ಸಮಯಕ್ಕೆ ಇವನು ನೋಡ್ತಾನೆ ಕ್ರಾಶ್ ಆಗಿ ಬಿದ್ದಿದ್ದಂತ ಡ್ರೋನ್ ಅನ್ನ ರಿಪೇರಿ ಮಾಡೋದಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ. ಆದ್ರಿಂದ ಅವನನ್ನ ತಡೆಯೋದಕ್ಕೆ ಅಂತ ಜಾಕ್ ಹತ್ರ ಬಂದು ನೋಡಿದಾಗ ಇವನಿಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ನೋಡೋದಕ್ಕೆ ಸೇಮ್ ಜಾಕ್ ತರನೇ ಇದ್ದಾನೆ ಅಂತ. ಇದನ್ನ ನೋಡಿ ಇಬ್ರಿಗೂ ಕೂಡ ತುಂಬಾನೇ ಶಾಕ್ ಆಗೋಗುತ್ತೆ. ಇಲ್ಲಿ ಬಿದ್ದಿರೋಂತ ಡ್ರೋನ್ ಅನ್ನ ರೆಡಿ ಮಾಡೋದಕ್ಕೆ ಬಂದಿರೋವನ ಹೆಸರು ಜಾಕ್ 52 ಅಂತ. ನಾವು ಈಗ ಮೊದ್ಲಿಂದ ನೋಡ್ತಿರೋಂತ ಜಾಕ್ ನ ಹೆಸರು ಜಾಕ್ 49 ಅಂತ. ಅದೇ ಸಮಯಕ್ಕೆ ಜೂಲಿಯಾ ಕೂಡ ಬಂದ್ಬಿಡ್ತಾಳೆ. ಜೂಲಿಯಾನ ನೋಡಿ ಜಾಕ್ 52 ಕೂಡ ತುಂಬಾನೇ ಶಾಕ್ ಆಗೋಗಿರ್ತಾನೆ. ಯಾಕೆಂತಂದ್ರೆ ಅವನಿಗೂ ಕೂಡ ಜೂಲಿಯಾ ವಿಷನ್ಸ್ ಗಳೆಲ್ಲ ಬರ್ತಿರ್ತವೆ. ಇಲ್ಲೆಲ್ಲ ಏನ್ ನಡೀತಿದೆ ಅಂತ ಇಬ್ರಿಗೂ ಕೂಡ ಗೊತ್ತಾಗದೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಹೀಗೆ ಇವರಿಬ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ಒಂದು ಬುಲೆಟ್ ಹೋಗಿ ಜೂಲಿಯಾಗೆ ಬಿದ್ದೋಗುತ್ತೆ. ಆದ್ರಿಂದ ಜಾಕ್ 52ಗೆ ಚೆನ್ನಾಗಿ ಹೊಡೆದು ಅವನನ್ನ ಪ್ರಜ್ಞೆ ತಪ್ಪಿಸಿ ಇವನು ಜೂಲಿಯಾ ಹತ್ರ ಬಂದು ನೋಡ್ತಾನೆ. ಇವಳಿಗೆ ತುಂಬಾನೇ ಬ್ಲಡ್ ಹೋಗ್ತಿರುತ್ತೆ. ಅದಕ್ಕೆ ಅವಳನ್ನ ಒಂದು ಜಾಗದಲ್ಲಿ ಮಲಗಿಸಿ ಮತ್ತೆ ಅಲ್ಲಿಗೆ ಬಂದು ನೋಡ್ತಾನೆ. ಜಾಕ್ 52 ಫ್ಲೈಯಿಂಗ್ ಆಬ್ಜೆಕ್ಟ್ ಕೂಡ ಅಲ್ಲೇ ಇರುತ್ತೆ. ಆದ್ರಿಂದ ಅವನನ್ನ ಕಟ್ ಹಾಕಿ ಫ್ಲೈಯಿಂಗ್ ಆಬ್ಜೆಕ್ಟ್ ನ ಒಳಗಡೆ ಬಂದು ಕುತ್ಕೋತಾನೆ. ಆಗ ಅದು ಅವನನ್ನ ಟವರ್ 52 ಅನ್ನೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ನಾವು ಮೊದ್ಲಿಂದ ಜಾಕ್ ಹಾಗೆ ವಿಕ್ಟೋರಿಯಾನ ನೋಡ್ತಿದ್ವಲ್ಲ, ಅವರಿಬ್ರು ಇದ್ದಿದ್ದು ಟವರ್ 49 ಅಂತ. ನಂತರ ಇವನು ಒಳಗಡೆ ಬಂದು ಮೆಡಿಕಲ್ ಕಿಟ್ ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ವಿಕ್ಟೋರಿಯಾ ಬರ್ತಾಳೆ. ಇವಳು ವಿಕ್ಟೋರಿಯಾ 52 ಜಾಕ್ 52 ಜೊತೆ ಕೆಲಸ ಮಾಡೋವಳು. ಇವಳಿಗೆ ಗೊತ್ತಾಗೋದಿಲ್ಲ ಇವನು ಜಾಕ್ 49 ಅಂತ. ಅದಕ್ಕೆ ಇವನು ಅವಳನ್ನ ಕರಿತಾನೆ. ನೀನು ಕೂಡ ನನ್ ಜೊತೆ ಬಾ, ನಾನು ಏನೋ ನಿನ್ಗೆ ಹೇಳ್ಬೇಕು ಅಂತ. ಹಾಗ್ ಮಾಡಿದ್ರೆ ನಾವು ರೂಲ್ಸ್ ಅನ್ನ ಮುರ್ದಂಗ ಆಗುತ್ತೆ, ನಾನ್ ಬರೋದಿಲ್ಲ, ನೀನೇ ಹೋಗ್ಬಾ ಅಂತ ಹೇಳ್ತಾಳೆ. ಆದ್ರಿಂದ ಇವನು ಕೂಡ ಸರಿ ಅಂತ ಹೇಳಿ ಫ್ಲೈಯಿಂಗ್ ಆಬ್ಜೆಕ್ಟ್ ಅನ್ನ ತಗೊಂಡು ಮತ್ತೆ ಅದೇ ಜಾಗಕ್ಕೆ ಬಂದ್ರೆ ಅಲ್ಲಿ ಜಾಕ್ 52 ಇರೋದಿಲ್ಲ. ನಂತರ ಇವನು ತಂದಿದ್ದಂತ ಮೆಡಿಕಲ್ ಕಿಟ್ ಅನ್ನ ಯೂಸ್ ಮಾಡ್ಕೊಂಡು ಜೂಲಿಯಾಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾನೆ. ಇದೆಲ್ಲ ಆದ್ಮೇಲೆ ಅವಳನ್ನ ಕರ್ಕೊಂಡು ಲೇಕ್ ನ ಪಕ್ಕದಲ್ಲಿ ಕಟ್ಟಿದಂತ ಮನೆಗೆ ಬರ್ತಾನೆ. ಆ ಜಾಗ ಜೂಲಿಯಾಗೆ ತುಂಬಾನೇ ಇಷ್ಟ ಆಗುತ್ತೆ. ಆ ರಾತ್ರಿನೇ ಇವರಿಬ್ರು ಅಲ್ಲೇ ಕಳೆದು ಮಾರನೇ ದಿನ ರೆಡಿ ಆಗಿ ಮ್ಯಾಲ್ಕಮ್ ಇರೋಂತ ಜಾಗಕ್ಕೆ ಬರ್ತಾರೆ. ಈಗ ಇವರಿಬ್ರಿಗೂ ಎಲ್ಲಾ ವಿಷಯ ಗೊತ್ತಾಗಿರೋದ್ರಿಂದ ಮ್ಯಾಲ್ಕಮ್ಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಮ್ಯಾಲ್ಕಮ್ಗೆ ಮೊದ್ಲಿಂದಾನು ಗೊತ್ತಿತ್ತು ಇಲ್ಲಿ ಜಾಕ್ ನ ತುಂಬಾ ಕ್ಲೋನ್ಸ್ ಗಳೆಲ್ಲ ಇದಾವೆ ಅಂತ. ಅದನ್ನ ಅವನಿಗೆ ಅರ್ಥ ಮಾಡಿಸೋದಕ್ಕೆ ಅಂತಾನೆ ರೇಡಿಯೇಷನ್ ಇರುವಂತ ಜಾಗಕ್ಕೆ ಹೋಗು ಅಂತ ಹೇಳಿದ್ದು. ಈಗಾಗ್ಲೇ ಇವರು ಪ್ಲಾನ್ ಮಾಡಿರೋ ರೀತಿನೇ ಜಾಕ್ ಇವ್ರ ಹತ್ರ ಇರುವಂತ ಡ್ರೋನ್ ಅನ್ನ ಪ್ರೋಗ್ರಾಮ್ ಮಾಡ್ತಿರ್ತಾನೆ. ಇದ್ರೊಳಗಡೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಇಟ್ಟು ಇದನ್ನ ಟೆಡ್ ಗೆ ಕಳ್ಸಿ ಬ್ಲಾಸ್ಟ್ ಮಾಡೋದಕ್ಕೆ ಅಂತ. ಆಗ ಮ್ಯಾಲ್ಕಮ್ ಜಾಕ್ಗೆ ಹೇಳ್ತಾನೆ, ಟೆಡ್ ಚಂದ್ರನ ನಾಶ ಮಾಡ್ದಾಗಿಂದನು ನಾನು ಇಲ್ಲೇ ಇದ್ದೀನಿ. ಮೊದಲನೇ ಸಲ ಟೆಡ್ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ತನ್ನ ಆರ್ಮಿನ ಕಳಿಸ್ತು. ಆ ಆರ್ಮಿಯಲ್ಲಿ ಇದ್ದಂತ ಸಾವಿರಾರು ಜನಗಳು ನೋಡೋದಕ್ಕೆ ನಿನ್ನ ತರನೇ ಇದ್ದು. ಹೇಳ್ಬೇಕು ಅಂತಂದ್ರೆ ಏಲಿಯನ್ಸ್ ಗಳು ನಿನ್ನ DNA ಇಟ್ಕೊಂಡು ಸಾವಿರಾರು ಜಾಕ್ ಗಳನ್ನ ತಯಾರಿಸಿದ್ರು. ಅವರನ್ನೆಲ್ಲ ಮನುಷ್ಯರನ್ನ ಸಾಯಿಸೋದಕ್ಕೆ ಅಂತ ಪ್ರೋಗ್ರಾಮ್ ಮಾಡಿ ಕಳಿಸಿದ್ರು. ಕೈಗೆ ಸಿಕ್ಕಂತ ಮನುಷ್ಯರನ್ನೆಲ್ಲ ಸಾಯಿಸೋದ್ಮೇಲೆ ಟೆಡ್ ಮತ್ತೊಂದ್ಸಲ ಸಾವಿರಾರು ಜಾಕ್ ಗಳನ್ನ ಭೂಮಿಗೆ ಕಳಿಸ್ತು. ಆದ್ರೆ ಈ ಸಲ ಆ ಜಾಕ್ ಗಳೆಲ್ಲ ಬೇರೆ ಬೇರೆ ಜಾಗದಲ್ಲಿ ಡ್ರೋನ್ ಅನ್ನ ರಿಪೇರಿ ಮಾಡುವಂತವ್ರು ಆಗಿದ್ರು. ಅದ್ರಲ್ಲಿ ನೀನು ಕೂಡ ಒಬ್ಬ. ಈಗಾಗ್ಲೇ ಇದೇ ತರ ತುಂಬಾ ಗ್ರಹಗಳನ್ನ ಟೆಡ್ ತನ್ನ ವಶಕ್ಕೆ ತಗೊಂಡಿದೆ. ಆ ಗ್ರಹಗಳಲ್ಲಿ ಸಿಗುವಂತ ಎನರ್ಜಿಸ್ ಗಳನ್ನ ತಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ಅಂತ. ಇಲ್ಲಿ ಮ್ಯಾಲ್ಕಮ್ ಯಾಕೆ ಈ ಸಲ ಜಾಕ್ ನ ನಂಬಿದಾನೆ ಅಂತಂದ್ರೆ ಡ್ರೋನ್ ಸ್ಲೀಪಿಂಗ್ ಪಾಡ್ ಒಳಗಡೆ ಇದ್ದಂತ ಜೂಲಿಯಾನ ಸಾಯಿಸೋದಕ್ಕೆ ಅಂತ ಬಂದಾಗ ಅವಳನ್ನ ಕಾಪಾಡೋದಕ್ಕೆ ಅಂತ ಜಾಕ್ ಅವನ ಪ್ರಾಣನು ಕೂಡ ಲೆಕ್ಕಿಸದೆ ಡ್ರೋನ್ ನ ಮುಂದೆ ಬಂದ್ಬಿಟ್ಟಿದ್ದ. ಇದರಿಂದ ಮ್ಯಾಲ್ಕಮ್ಗೆ ಗೊತ್ತಾಗಿರುತ್ತೆ ಇನ್ನೂ ಕೂಡ ಈ ಜಾಕ್ ನ ಒಳಗಡೆ ಮನುಷ್ಯತ್ವ ಬದುಕಿದೆ ಅಂತ. ಆದ್ರಿಂದಾನೆ ಇವನನ್ನ ನಂಬಿದ್ದು. ಅದೇ ಸಮಯಕ್ಕೆ ಜಾಕ್ ಡ್ರೋನ್ ಅನ್ನ ಪ್ರೋಗ್ರಾಮ್ ಮಾಡಿ ಮುಗಿಸ್ತಾನೆ. ಇದರಿಂದ ಎಲ್ಲರಿಗೂ ತುಂಬಾನೇ ಸಂತೋಷ ಆಗುತ್ತೆ. ಆದ್ರಿಂದ ಇದ್ರೊಳಗಡೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಇಟ್ಟು ಟೆಡ್ ಹತ್ರ ಕಳಿಸೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೋತಿರ್ಬೇಕಾದ್ರೆ ಸ್ಯಾಲಿ ಕಳಿಸಿರುವಂತಹ 3 ಡ್ರೋನ್ಸ್ ಗಳು ಅಲ್ಲಿಗೆ ಬಂದು ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಾ ಅವರನ್ನ ಸಾಯಿಸೋದಕ್ಕೆ ಶುರು ಮಾಡ್ತವೆ. ಮ್ಯಾಲ್ಕಮ್ ನ ಜನರು ಕೂಡ ಇವುಗಳ ಜೊತೆ ಫೈಟ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಹೀಗೆ ಒಂದು ಡ್ರೋನ್ ಅಲ್ಲಿದ್ದಂತ ಎಲ್ಲಾ ಜನರನ್ನ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೇನೆ ಮ್ಯಾಲ್ಕಮ್ ನ ಒಬ್ಬ ವ್ಯಕ್ತಿ ಬಂದು ಆ ಡ್ರೋನ್ ಅನ್ನ ಡಿಸ್ಫಂಕ್ಷನ್ ಮಾಡ್ತಾನೆ. ಈ ಕಡೆ ಜಾಕ್ ಕೂಡ ಹೇಗೋ ಮಾಡಿ ಒಂದು ಡ್ರೋನ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಹಾಗೆ ಫೈಟ್ ಮಾಡ್ತಾ ಮಾಡ್ತಾ ಮತ್ತೊಂದು ಡ್ರೋನ್ ಅನ್ನು ಕೂಡ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಜೂಲಿಯಾಗೆ ಇನ್ನು ಏನು ಆಗದೆ ಇರೋದನ್ನ ನೋಡಿ ಜಾಕ್ಗೆ ತುಂಬಾನೇ ಸಂತೋಷ ಆಗುತ್ತೆ. ಸರಿ ಅಂತ ಹೇಳಿ ಮುಂದೆ ಬಂದು ನೋಡಿದ್ರೆ ಜಾಕ್ ಪ್ರೋಗ್ರಾಮ್ ಮಾಡಿ ಇಟ್ಟಿದ್ದಂತ ಡ್ರೋನ್ ಸರ್ವ ನಾಶ ಆಗೋಗಿರುತ್ತೆ. ಹಾಗೆ ಮ್ಯಾಲ್ಕಮ್ಗೂ ಕೂಡ ತುಂಬಾನೇ ಏಟ್ಗಳೆಲ್ಲ ಆಗೋಗಿರ್ತವೆ. ಡ್ರೋನ್ ಕೆಟ್ಟೋಗಿರೋಂತ ವಿಷಯನ ಕೇಳಿ ಮ್ಯಾಲ್ಕಮ್ಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಆಗ ಜೂಲಿಯಾ ಬಂದು ಹೇಳ್ತಾಳೆ, ಸ್ಯಾಲಿ ನನ್ನನ್ನ ಮೇಲೆ ಟೆಡ್ ಹತ್ರ ಕರ್ಕೋಬಾ ಅಂತ ಹೇಳಿದ್ಲಲ್ಲ, ಅದಕ್ಕೆ ನಾವು ನ್ಯೂಕ್ಲಿಯರ್ ಬಾಂಬ್ ಅನ್ನ ಎತ್ಕೊಂಡು ಹೋಗಿ ಟೆಡ್ ನ ಬ್ಲಾಸ್ಟ್ ಮಾಡಿ ಭೂಮಿಲಿ ಉಳ್ಕೊಂಡಿರುವಂತ ಅಲ್ಪ ಸ್ವಲ್ಪ ಜನರನ್ನ ಕಾಪಾಡೋಣ ಅಂತ. ಅದಕ್ಕೆ ಜಾಕ್ ಕೂಡ ಸರಿ ಅಂತ ಒಪ್ಕೊಂಡು ಇವಳನ್ನ ಒಂದು ಸ್ಲೀಪಿಂಗ್ ಪಾಡ್ ಒಳಗಡೆ ಮಲಗಿಸಿ ಆ ಸ್ಲೀಪಿಂಗ್ ಪಾಡ್ ಅನ್ನ ತಗೊಂಡ್ ಬಂದು ಇವನ ಫ್ಲೈಯಿಂಗ್ ಆಬ್ಜೆಕ್ಟ್ ಒಳಗಡೆ ಇಟ್ಕೋತಾನೆ. ಹಾಗೆ ಜೂಲಿಯಾಗೆ ಸಿಕ್ಕಿದಂತ ಫ್ಲೈಟ್ ರೆಕಾರ್ಡರ್ ಅನ್ನ ಆನ್ ಮಾಡ್ಕೊಂಡು ಅಲ್ಲಿಂದ ಟೆಡ್ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಂದ ಸೀನ್ 60 ವರ್ಷಗಳ ಹಿಂದೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಜೂಲಿಯಾ ಇದ್ದಂತ ಸ್ಪೇಸ್ ಶಿಪ್ ಟೆಡ್ ಕಡೆಗೆ ಹೋಗ್ತಿರುತ್ತೆ. ಈ ಸ್ಪೇಸ್ ಶಿಪ್ ನ ಕ್ಯಾಪ್ಟನ್ ಬೇರೆ ಯಾರು ಅಲ್ಲ, ಅದು ಜಾಕೆ. ಹಾಗೆ ಸ್ಯಾಲಿ ಕೂಡ ಜಾಕ್ಗೆ ಗೈಡ್ ಮಾಡ್ತಿರ್ತಾಳೆ. ಇಲ್ಲಿ ಇವಳು ನಾಸಾದ ಒಬ್ಳು ಆಫೀಸರ್ ಆಗಿರ್ತಾಳೆ.
ಅಂದ್ರೆ ಇಷ್ಟು ದಿನ ಜಾಕ್ ಹಾಗೂ ವಿಕ್ಟೋರಿಯಾ ಜೊತೆ ಮಾತಾಡ್ತಿದ್ದು ಸ್ಯಾಲಿ ಅಲ್ಲ, ಅದನ್ನು ಕೂಡ ಏಲಿಯನ್ಸ್ ಗಳೇ ಕ್ರಿಯೇಟ್ ಮಾಡಿದ್ದು. ಅದೇ ಸಮಯಕ್ಕೆ ಸ್ಲೀಪಿಂಗ್ ಚೇಂಬರ್ ಒಳಗಡೆ ಮಲಗಿದ್ದಂತ ವಿಕ್ಟೋರಿಯಾಗೂ ಕೂಡ ಎಚ್ಚರ ಆಗುತ್ತೆ. ಆದ್ರೆ ಜೂಲಿಯಾ ಜೊತೆ ಇನ್ನೂ ಸ್ವಲ್ಪ ಜನ ಸ್ಲೀಪಿಂಗ್ ಚೇಂಬರ್ ಒಳಗಡೆನೆ ಮಲಗಿರ್ತಾರೆ. ಇಲ್ಲಿ ಜಾಕ್ ಪೈಲಟ್ ಆದ್ರೆ ವಿಕ್ಟೋರಿಯಾ ಕೋ ಪೈಲಟ್ ಆಗಿರ್ತಾಳೆ. ಹೀಗೆ ಇವರು ಆ ಟೆಡ್ ಏನಾಗಿರ್ಬೋದು, ಅದ್ರೊಳಗಡೆ ಏನಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ತಿರ್ಬೇಕಾದ್ರೇನೆ ಇವರು ಅದ್ರ ಸ್ವಲ್ಪ ಹತ್ರ ಹೋಗ್ತಿದ್ದಂಗೆನೆ ಅದೇ ಇವರನ್ನೇ ಎಳ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ನಮ್ಮ ಸ್ಪೇಸ್ ಶಿಪ್ ನಲ್ಲಿರುವಂತ ಕ್ರೂಗಳಿಗೆ ಏನು ಹೆಚ್ಚು ಕಡಿಮೆ ಆಗ್ಬಾರ್ದು ಅಂತ ಜಾಕ್, ಜೂಲಿಯಾ ಹಾಗೆ ಮತ್ತಷ್ಟು ಜನ ಕ್ರೂಗಳಿದ್ದಂತ ಸ್ಪೇಸ್ ಶಿಪ್ ನ ಭಾಗನ ಡಿಟ್ಯಾಚ್ ಮಾಡಿ ಇವನು ಮತ್ತೆ ವಿಕ್ಟೋರಿಯಾ ಮಾತ್ರ ಟೆಡ್ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಅದ್ರ ಹತ್ರ ಹೋಗ್ತಿದ್ದಂಗೆನೆ ಇವರ ಮೇಲೆ ಬಿಳಿ ಲೈಟ್ ಬೀಳುತ್ತೆ. ಹಾಗೆ ಇವರಿದ್ದಂತ ಸ್ಪೇಸ್ ಶಿಪ್ ಅದಾಗದೇನೆ ಒಳಗಡೆ ಹೊಟ್ಟೋಗುತ್ತೆ. ಜಾಕ್, ಜೂಲಿಯಾ ಇದ್ದಂತ ಸ್ಪೇಸ್ ಶಿಪ್ ಭಾಗನ ಡಿಟ್ಯಾಚ್ ಮಾಡಿದ್ರಿಂದ ಅದು 60 ವರ್ಷಗಳವರೆಗೂ ಸ್ಪೇಸ್ ನಲ್ಲೇ ಸುತ್ತಾಡ್ತಿತ್ತು. ಆದ್ರೆ ಯಾವಾಗ ಮ್ಯಾಲ್ಕಮ್ ಹಾಗೆ ಅವನ ಜನರು ಸೇರಿ ಸ್ಪೇಸ್ಗೆ ಒಂದು ಸಿಗ್ನಲ್ ಅನ್ನ ಕಳಿಸಿದ್ರು, ಆ ಸಿಗ್ನಲ್ ಸ್ಪೇಸ್ ಶಿಪ್ ನ ಭಾಗಕ್ಕೆ ಸಿಕ್ಕಿ ಅದು ಬಂದು ಭೂಮಿಗೆ ಕ್ರಾಶ್ ಆಗಿದ್ದು. ಇಲ್ಲಿಂದ ಸೀನ್ ಪ್ರೆಸೆಂಟ್ ಗೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಫ್ಲೈಟ್ ರೆಕಾರ್ಡರ್ ಇಂದ ಜಾಕ್ಗೆ ಈ ಎಲ್ಲಾ ವಿಷಯನೂ ಗೊತ್ತಾಗೋಗಿರುತ್ತೆ. ಸರಿ ಅಂತ ಹೇಳಿ ಇವನು ಆ ಫ್ಲೈಯಿಂಗ್ ಆಬ್ಜೆಕ್ಟ್ ನ ತಗೊಂಡು ಟೆಡ್ ನ ಒಳಗಡೆ ಎಂಟರ್ ಆಗ್ತಾನೆ. ಈ ಜಾಗ ತುಂಬಾ ವಿಚಿತ್ರವಾಗಿರುತ್ತೆ. ಇದನ್ನೆಲ್ಲ ನೋಡಿ ಜಾಕ್ಗಂತೂ ಒಳಗಡೆನೆ ತುಂಬಾನೇ ಭಯ ಆಗ್ತಿರುತ್ತೆ. ಆದ್ರೆ ಅದನ್ನ ತೋರಿಸ್ಕೊಳ್ಳೋದಕ್ಕೆ ಹೋಗ್ತಿರೋದಿಲ್ಲ. ಇಲ್ಲೇ ನಮ್ಗೆ ತೋರಿಸ್ತಾರೆ ಏಲಿಯನ್ಸ್ ಗಳು ಜಾಕ್ ಹಾಗೆ ವಿಕ್ಟೋರಿಯಾ DNA ಇಟ್ಕೊಂಡು ತುಂಬಾ ಕ್ಲೋನ್ಸ್ ಗಳನ್ನ ತಯಾರಿಸಿರ್ತಾರೆ. ಹೀಗೆ ಇವನು ಮುಂದೆ ಬಂದಾಗ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಿರುವಂತ ಏಲಿಯನ್ ಹತ್ರ ಬಂದು ತಲುಪ್ತಾನೆ. ನಂತರ ಇವನು ಹೊರಗಡೆ ಬಂದು ಆ ಸ್ಲೀಪಿಂಗ್ ಪಾಡ್ ಅನ್ನ ಓಪನ್ ಮಾಡಿದಾಗ ಅದರಲ್ಲಿ ಮ್ಯಾಲ್ಕಮ್ ಇರ್ತಾನೆ. ಯಾಕೆಂತಂದ್ರೆ ಜಾಕ್ ಜೂಲಿಯಾನ ಲೇಕ್ ಹೌಸ್ ಹತ್ರನೇ ಬಿಟ್ಟು ಬಂದಿರ್ತಾನೆ. ನಂತರ ಇವರಿಬ್ರು ತಂದಿರುವಂತ ನ್ಯೂಕ್ಲಿಯರ್ ಬಾಂಬ್ ಅನ್ನ ಸೆಟ್ ಮಾಡ್ತಿರ್ತಾರೆ ಬ್ಲಾಸ್ಟ್ ಮಾಡೋದಕ್ಕೆ ಅಂತ. ಆಗ ಆ ಏಲಿಯನ್ ಹೇಳ್ತಿರುತ್ತೆ, ಜಾಕ್ ನಾನು ನಿನ್ನನ್ನ ಕ್ರಿಯೇಟ್ ಮಾಡಿರೋದು, ನಾನು ಏನ್ ಹೇಳ್ತೀನೋ ಅದನ್ನ ನೀನು ಕೇಳಬೇಕು ಅಂತ. ಆದ್ರೆ ಅದಕ್ಕೆ ಇವರಿಬ್ರು ಕೇರೆ ಮಾಡೋದಿಲ್ಲ, ನ್ಯೂಕ್ಲಿಯರ್ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಇದರಿಂದ ಟೆಡ್ ಸಂಪೂರ್ಣವಾಗಿ ನಾಶ ಆಗೋಗುತ್ತೆ. ಇದು ಭೂಮಿಲಿರುವಂತ ಮ್ಯಾಲ್ಕಮ್ ನ ಜನರು ಹಾಗೆ ಜೂಲಿಯಾಗೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ಟೆಡ್ ನ ಜೊತೆ ಮ್ಯಾಲ್ಕಮ್ ಹಾಗೆ ಜಾಕ್ ಕೂಡ ಸತ್ತೋಗಿರ್ತಾರೆ. ಇಲ್ಲಿಂದ ಸೀನ್ 3 ವರ್ಷಗಳ ಮುಂದಕ್ಕೆ ಬರುತ್ತೆ. ಈಗ ಜೂಲಿಯಾಗೆ ಒಂದು ಮಗು ಹುಟ್ಟಿ ಅದಕ್ಕೆ 2 ವರ್ಷ ಆಗಿರುತ್ತೆ. ಅದೇ ಸಮಯಕ್ಕೆ ಮ್ಯಾಲ್ಕಮ್ ನ ಜನರು ಹಾಗೆ ಜಾಕ್ 52 ಬರ್ತಾನೆ. ಇವನ್ಗೂ ಕೂಡ ಜಾಕ್ 49 ತರನೇ ಎಲ್ಲಾ ನೆನಪುಗಳು ಬಂದು ಜೂಲಿಯಾನ ಹುಡ್ಕೊಂಡು ಬಂದಿರ್ತಾನೆ. ಅಂದ್ರೆ ಜಾಕ್ ಹಾಗೆ ಜೂಲಿಯಾ ಮತ್ತೊಂದ್ಸಲ ಒಂದಾಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ